ಅಶ್ವಿನಿ ರಾಮಾನುಜಂ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್, ಮನೋವಿಕಾಸಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಪಾಪ್ಕಾರ್ನ್ ಬ್ರೈನ್ ಹಾಗಾದ್ರೆ ಏನು ಅನ್ನೋ ವಿಷಯದ ಬಗ್ಗೆ ನಾವು ಈ ವಿಡಿಯೋನಲ್ಲಿ ಕೆಲವು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಈಗಿಲ್ಲ ನಾವು ಅತಿ ಹೆಚ್ಚಾಗಿ ಯೂಸ್ ಮಾಡ್ತಾ ಇರುವಂತಹ ಮೊಬೈಲ್ಗಳಿಂದ, ಅದು ಅಲ್ದಿರ ಅತಿ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾನಲ್ಲಿ ಅಡಿಕ್ಟ್ ಆಗಿರೋದ್ರಿಂದ ಪ್ರತಿ 2-3 ನಿಮಿಷಕ್ಕೆ ಬ್ರೈನ್ಗೆ ಹೊಸ ಹೊಸ ವಿಷಯಗಳು ಎಕ್ಸ್ಪೋಸ್ ಆಗ್ತಾ ಇದೆಯಂತೆ. ಪ್ರತಿ 2-3 ನಿಮಿಷಕ್ಕೆ ಹೊಸ ಹೊಸ ಕಂಟೆಂಟ್ಗಳು ಬ್ರೈನ್ ಅಲ್ಲಿ ಪಾಪಪ್ ಆಗ್ತಾ ಇದೆ. ಈ ತರದಿಂದಾಗಿ ಬ್ರೈನು ಅತಿ ಹೆಚ್ಚಾಗಿ ಸ್ಟ್ರೆಸ್ ಔಟ್ ಆಗ್ತಾ ಇದೆ. ನೀವೆಲ್ಲ ಒಂದು ವಿಷಯನ ಗಮನಿಸಿರೋದಾದ್ರೆ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಒಂದಾದ್ಮೇಲೆ ಒಂದು ವಿಡಿಯೋಗಳನ್ನ ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಇರ್ತೀವಿ. ಯಾವ ವಿಡಿಯೋನನ್ನು ಕಂಪ್ಲೀಟ್ ಆಗಿ ನೋಡುವಂತ ಗೋಜಿಗೆ ನಾವು ಹೋಗೋದಿಲ್ಲ. ಇದರಿಂದ ನಮಗೆ ಗೊತ್ತಿಲ್ಲದೆ ನಮ್ಮ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಯಾವುದ್ರ ಮೇಲೂ ನಾವು ಕಾನ್ಸಂಟ್ರೇಟೇ ಮಾಡಕ್ಕಾಗ್ತಾ ಇಲ್ಲ. ಇನ್ನೊಂದು ವಿಷಯ ಏನಂದ್ರೆ, ರಿಸರ್ಚರ್ಸ್ ಹೇಳೋ ಪ್ರಕಾರ ಯಾರು ತಮ್ಮ ಮೊಬೈಲ್ ಫೋನ್ ನ 6 ಅವರ್ಗಿಂತ ಹೆಚ್ಚಾಗಿ, ಅಂದ್ರೆ ಅವರ ಸ್ಕ್ರೀನ್ ಟೈಮ್ 6 ಅವರ್ಸ್ಗಿಂತ ಜಾಸ್ತಿ ಇರುತ್ತೋ ಅಂತವರಲ್ಲಿ ಆಂಗ್ಸೈಟಿ, ಡಿಪ್ರೆಷನ್ ಮತ್ತು ನಿದ್ರಾಹೀನತೆ ಅಂದ್ರೆ ಇನ್ಸಾಮ್ನಿಯಾ ಹೆಚ್ಚಾಗಿ ಕಾಡುತ್ತಂತೆ. ಈ ತರದ ಮೊಬೈಲ್ ದುರ್ಬಳಕೆಯಿಂದ ಬರೀ ಆಂಗ್ಸೈಟಿ, ಡಿಪ್ರೆಷನ್ ಮಾತ್ರನಾ ಅಂತಂದ್ರೆ ಅಲ್ಲ, ಒಳ್ಳೆಯ ಪೇರೆಂಟಿಂಗ್ ಕೂಡ ಇದು ತೊಡಕಾಗ್ತಾ ಇದೆಯಂತೆ. ಎಷ್ಟೋ ಮಕ್ಕಳು ನನ್ನ ಹತ್ರ ಕೌನ್ಸಿಲಿಂಗ್ ಬಂದಾಗ ಅವರು ಇದೇ ವಿಷಯನ ಹಂಚ್ಕೊಂಡಿದ್ದಾರೆ. ನಾನು ನಮ್ಮ ಅಮ್ಮನ ಹತ್ರ ಏನೋ ಒಂದು ವಿಷಯನ ಶೇರ್ ಮಾಡ್ಕೊಳ್ಬೇಕು ಅಂತ ಹೋಗ್ತೀನಿ, ನಮ್ಮ ಅಪ್ಪನ ಹತ್ರ ಇನ್ನೇನೋ ಹೇಳಬೇಕು ಅಂತ ಹೋಗ್ತೀನಿ, ಆದ್ರೆ ನಮ್ಮ ಅಪ್ಪ ಅಮ್ಮ ಯಾವಾಗ್ಲೂ ಅವರು ಫೋನ್ ನಲ್ಲಿ ಬ್ಯುಸಿ ಇರ್ತಾರೆ ಅಂತ. ಹಾಗಾಗಿ ಅತಿಯಾಗಿ ಮೊಬೈಲ್ ನ ಬಳಸೋದ್ರಿಂದ ಅದು ಪೇರೆಂಟಿಂಗ್ ಕೂಡ ಒಂದು ತೊಡಕಾಗ್ತಾ ಇದೆ ಅಂತ ಹೇಳ್ಬೋದು. ಇಷ್ಟು ಮಾತ್ರ ಅಲ್ದಿರ, ಮೊಬೈಲ್ ನ ನಾವು ಅತಿಯಾಗಿ ಬಳಸೋದ್ರಿಂದ ನಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಕೂಡ ತೊಡಕಾಗ್ತಾ ಇದೆ. ಮೊಬೈಲ್ ಸ್ವಲ್ಪ ಹೊತ್ತು ಚಾರ್ಜ್ ಆಗಿಲ್ಲ ಅಂದ್ರೆ ಸಾಕು, ನಮ್ಗೆ ಆತಂಕ ಶುರುವಾಗುತ್ತೆ, ಏನೋ ಒಂಥರ ಚಡಪಡಿಕೆ ಆಗುತ್ತೆ. ಮೊಬೈಲ್ ನಲ್ಲಿ ಹೊಸದಾಗಿ ಏನ್ ಬಂದಿದೆಯೋ, ಯಾವ ರೀಲ್ಸ್ ಹಾಕಿದಾರೋ, ಯಾರು ನೋಟಿಫಿಕೇಶನ್ ಅಲ್ಲಿ ಏನ್ ಮೆಸೇಜ್ ಕಳಿಸಿದಾರೋ, ಈ ತರದ ಒಂದು ಆತಂಕ, ಚಡಪಡಿಕೆ ನಮ್ಮಲ್ಲಿ ಸೃಷ್ಟಿ ಆಗ್ತಾ ಇದೆ. ಹಾಗಾದ್ರೆ ಇದಕ್ಕೆ ಒಂದು ಸೊಲ್ಯೂಷನ್ ಇಲ್ವಾ ಅಂದ್ರೆ ಖಂಡಿತ ಇದೆ. ಮೊಬೈಲ್ ನಿಂದ ನಾವು ಡಿ ಅಡಿಕ್ಟ್ ಆಗ್ಬೇಕಾದ್ರೆ ಇದಕ್ಕೆ ಕೆಲವು ಸಿಂಪಲ್ ಆದ ಕೆಲವು ಸೂತ್ರಗಳನ್ನು ನಾವು ಫಾಲೋ ಮಾಡಿದ್ರೆ ಸಾಕು. ಮೊದಲಿಗೆ ನಾವು ನಮ್ಮನ್ನ ಯಾವ್ದಾದ್ರು ಒಂದು ಹವ್ಯಾಸನೋ ಚಟುವಟಿಕೆಗಳಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಬೇಕು. ಯಾವುದೋ ನಾವು ಕಲಿಯಕ್ಕಾಗದೇ ಇರುವಂತಹ ಹಾಬಿ, ಚಿಕ್ಕ ವಯಸ್ಸಿನಲ್ಲಿ ನಾವು ಯಾವುದೋ ಒಂದು ಹಾಬಿನ ಪರ್ಸೂ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವಿ, ಅದು ಆಗಿರಲ್ಲ. ಅದನ್ನ ನಾವು ಈಗ ಬೆಳೆಸ್ಕೊಳ್ಳೋದ್ರಿಂದ, ಅದು ಯಾವ್ದಾದ್ರೂ ಆಗಿರಬಹುದು, ಗಾರ್ಡನಿಂಗ್ ಆಗಿರಬಹುದು, ಟೈಲರಿಂಗ್ ಆಗಿರಬಹುದು, ಅಥವಾ ಜಿಮ್ಮಿಂಗ್ ಆಗಿರಬಹುದು, ಜುಂಬಾ ಅಂತದ್ದಾಗ್ಬೋದು. ಯಾವುದು ನಮ್ಮನ್ನ ಮೊಬೈಲ್ ನಿಂದ ದೂರ ಇಳಿಸುತ್ತೋ ಅಂತ ಒಂದು ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದ್ರಿಂದ ಮೊಬೈಲ್ ನಿಂದ ನಾವು ಸಾಕಷ್ಟು ದೂರ ಉಳಿಬಹುದಾಗಿದೆ. ಎರಡನೇದಾಗಿ, ಮೊಬೈಲೇ ಇಲ್ಲದೆ ಇರೋ ಕಾಲದಲ್ಲಿ ನಾವೆಲ್ಲ ಹೇಗಿರ್ತಿದ್ವಿ, ಮನೆ ಮಂದಿ ಎಲ್ಲ ಒಟ್ಟು ಕೂತು ಹರಟೆ ಹೊಡಿತಾ, ಮಾತಾಡ್ತಾ, ಒಬ್ರನ್ನೊಬ್ರು ತಮಾಷೆ ಮಾಡ್ತಾ ಇರ್ತಾ ಇದ್ವಿ. ರಾತ್ರಿ ಆದ್ರೆ ಒಟ್ಟಿಗೆ ಕೂತು ಮಾತಾಡ್ತಾ ಇದ್ವಿ. ಅವತ್ತಿನ ದಿನ ಏನೇನಾಗಿತ್ತು ಅಂತ ಒಬ್ರಿಗೊಬ್ರು ಹಂಚ್ಕೊಳ್ತಾ ಇದ್ವಿ. ಹಾಗೆ ರಜಾ ದಿನಗಳು ಬಂದಾಗ ಎಲ್ಲರೂ ಒಟ್ಟು ಕೂತು ಕ್ಯಾರಂ ಬೋರ್ಡು, ಕಾರ್ಡ್ಸೋ ಅಥವಾ ಹರಟೆನೋ, ಹೀಗೆ ಎಲ್ಲರೂ ಒಟ್ಟು ಕೂತು ಆಟ ಆಡ್ತಾ ಇದ್ವಿ. ಈ ತರದ ಒಂದು ಸನ್ನಿವೇಶನ ಮತ್ತೆ ನಾವು ರೀಕ್ರಿಯೇಟ್ ಮಾಡ್ಬೇಕಾಗತ್ತೆ. ಇದು ನಮ್ಮನ್ನ ಖಂಡಿತವಾಗ್ಲೂ ಮೊಬೈಲ್ ನಿಂದ ದೂರ ಉಳಿಸುತ್ತೆ. ಮೂರನೇದಾಗಿ, ಕೆಲವು ಆಪ್ಗಳು ನಾವು ಎಷ್ಟು ಸ್ಕ್ರೀನ್ ಟೈಮ್ ನ ತಗೊಳ್ತಾ ಇದ್ದೀವಿ, ಎಷ್ಟು ಇವತ್ತು ನಾವು ಮೊಬೈಲ್ ನ ಯೂಸ್ ಮಾಡಿದೀವಿ ಅಂತ ಹೇಳಕ್ಕೆ ಕೆಲವು ಆಪ್ಗಳಿದೆ. ಅಂಥದ್ದನ್ನ ನಾವು ಡೌನ್ಲೋಡ್ ಮಾಡಿಕೊಂಡು ಖಂಡಿತ ನಾವು ಮೊಬೈಲ್ ಸ್ಕ್ರೀನ್ ಟೈಮ್ ನ ನಾವು ಕಟ್ ಡೌನ್ ಮಾಡ್ಕೊಳ್ಬಹುದು. ಇನ್ನು 4ನೇದಾಗಿ, ಎಷ್ಟೋ ರೆಕ್ರಿಯೇಷನ್ ಕ್ಲಬ್ಗಳಿರುತ್ತೆ. ಇನ್ನು ಎಷ್ಟೋ ಗೃಹಿಣಿಯರು ಏನ್ ಮಾಡ್ತಾರೆ, ಅವರಲ್ಲಿ ಮನೆಯ ಕೆಲಸ ಎಲ್ಲ ಮುಗಿಸಿದ ಮೇಲೆ ಸಾಕಷ್ಟು ಸಮಯ ಇರುತ್ತೆ. ಆಗ ಅವರು ಕೆಲವು ಕಿಟ್ಟಿ ಗ್ರೂಪ್ಗಳನ್ನು ಮಾಡ್ಕೊಂಡಿರ್ತಾರೆ. ಅಲ್ಲಿ ಹೌಸಿ ಆಡೋದಾಗಿರ್ಬೋದು, ಅಂತ್ಯಾಕ್ಷರಿ ಆಡೋದಾಗಿರ್ಬೋದು, ಕಾರ್ಡ್ಸ್ ಆಡೋದಾಗಿರ್ಬೋದು, ಆ ತರದ ವಿಷಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಪಾಟ್ಲಕ್ಗಳನ್ನ ಮಾಡಿ ಎಲ್ಲರ ಮನೆಗಳಿಂದ ಊಟನ ತಂದು ಒಟ್ಟಿಗೆ ಕೂತು ಊಟ ಮಾಡ್ತಾರೆ. ಇದು ಮೊಬೈಲ್ ನಿಂದ ದೂರ ಉಳಿಯಕ್ಕೆ ಅತಿ ಒಳ್ಳೆ ಸಾಧನ ಅಂತ ಹೇಳಬಹುದು. 5ನೇದಾಗಿ, ನಾವು ಸ್ಪಿರಿಚುವಲ್ ಆಗಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬಹುದು. ಅಂದ್ರೆ ಅದು ಯೋಗ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ಈ ತರದ ಪ್ರಾಕ್ಟೀಸಸ್ ನಾವು ಇಟ್ಕೊಳ್ಳೋದ್ರಿಂದ ಮೊಬೈಲ್ ನಿಂದ ನಾವು ಸಾಕಷ್ಟು ದೂರ ಇರೋದಕ್ಕೆ ಇದು ಸಹಕಾರಿಯಾಗತ್ತೆ. 6ನೇದಾಗಿ, ಸೆಲ್ಫ್ ಡಿಸಿಪ್ಲಿನ್. ಹಾಗಾದ್ರೆ ನಾವು ಮೊಬೈಲ್ ನ ನೋಡ್ಲೇಬಾರ್ದ, ಮೊಬೈಲ್ ಬಳಸೋದು ಅಷ್ಟೊಂದು ತಪ್ಪ ಅಂದ್ರೆ ಖಂಡಿತ ಅಲ್ಲ. ಮೊಬೈಲ್ ನ ನಾವು ಸದ್ಬಳಕೆ ಮಾಡ್ಕೊಂಡಿದ್ದೆ ಆದ್ರೆ ಅದರಿಂದ ನಮ್ಗೆ ತುಂಬಾ ಒಳ್ಳೆಯ ಬೆನಿಫಿಟ್ ಸಹ ಇದೆ. ಎಷ್ಟೋ ಜನ ಸೋಷಿಯಲ್ ಮೀಡಿಯಾನ ತಮ್ಮ ಬಿಸ್ನೆಸ್ ಪ್ಲಾಟ್ಫಾರ್ಮ್ಸ್ ಸಹ ಆಗಿಸ್ಕೊಂಡಿದ್ದಾರೆ. ಎಷ್ಟೋ ಮಕ್ಕಳು ಸಹ ಅದರಿಂದ ಬೆನಿಫಿಟ್ ಆಗಿದ್ದಾರೆ. ಹಾಗಾಗಿ ನಾವು ಮೊಬೈಲ್ ಅನ್ನ ಮೈಂಡ್ಫುಲ್ ಆಗಿ ಯೂಸ್ ಮಾಡೋದ್ರಿಂದ, ಒಂದು ನಿರ್ದಿಷ್ಟ ಅವಧಿಗೆ ಅದನ್ನ ಸೀಮಿತಗೊಳಿಸೋದ್ರಿಂದ ಅದರಿಂದ ಖಂಡಿತ ಉಪಯೋಗಗಳಿದೆ. ಹಾಗಾಗಿ ಈ ಸಿಂಪಲ್ ಟೆಕ್ನಿಕ್ಸ್ ನಾವು ಯೂಸ್ ಮಾಡಿಕೊಂಡು ಮೊಬೈಲ್ ಅಡಿಕ್ಷನ್ ಇಂದ ದೂರ ಇರಬಹುದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋನ ನಿಮ್ಮ ಮುಂದೆ ತರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.